ನೋಡಿ ಸರ್, ಇದು ಈ ಮನೆಯಿಂದ ಈಚೆಗೆ 10 ಕುಂಟೆ ಬಂದಿರುವಂಥ ಜಾಗ ನೋಡಿ. ಅಲ್ಲಿ ನಿಂತಿದ್ದಲ್ಲ, ಅವ್ರು ನಿಂತಾರಲ್ಲ ಅದೇ ತಾರ್ ರೋಡು, ಅದು ಗೌರ್ಮೆಂಟ್ ಸ್ಕೂಲು. ಇವೆಲ್ಲ ಸುತ್ತ ಮನೆಗಳೇ. ಈ ಡಬ್ಬ ಐತಲ್ಲ ನೋಡಿ, ಡಬ್ಬದಿಂದ ಈಚೆ ಮಾತ್ರ 10 ಕುಂಟೆ ನೋಡಿ. ಇವೆಲ್ಲ ಮನೆಗಳ ಸುತ್ತ ಊರೇ ನೋಡಿ. ಅಲ್ಲಿ ಗಂಟು ಊರೇ. ಈ ಕಡೆ ಪಕ್ಕದ ಬೇರೆಯವ್ರದ್ದು, ಈ ಕಡೆ ಪಕ್ಕದ ಬೇರೆಯವ್ರದ್ದು ನೋಡಿ. ಇದೇಕ ಉದ್ದಕ್ಕೆ ಹಿಂದ್ಗಡೆ ಮಾಡೋಕ್ಕಂತದಲ್ಲ, ತಾರ್ ರೋಡಿಂದ 150 ಮೀಟ್ರ್ ಮೊಂಡ್ ರಸ್ತೆ, ಚಾನಲ್ ರಸ್ತೆ. ಅದು ಹಿಂದ್ಗಡೆ ತಕ್ಕಂತೆಲ್ಲ ತೋಟ ಬೆಂಗಳೂರಿನವ್ರದ್ದು ನೋಡಿ. ಇದು ಪಕ್ಕದಲ್ಲಿ ಖಾಲಿ ಜಾಗ ಒಂದು 24 ಕುಂಟೆ. ಈ ಮರದ ಪಕ್ಕದ್ದು ಬೆಂಗಳೂರವ್ರದ್ದು. ಈ ಪಕ್ಕದವೆಲ್ಲ ಊರಿನವ್ರವು ನೋಡಿ. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ 10 ಕುಂಟೆ. ತಾರ್ ರೋಡಿಂದ ಒಂದು 50 ಮೀಟ್ರು ನೋಡಿ. ಇದೇನು ಕಾಣ್ತೈತಿ, ಇದೇ 10 ಕುಂಟೆ ಬಂದಿರುವಂಥ ಜಾಗ. ಕರೆಕ್ಟಾಗಿ ಬೆಂಗಳೂರಿಂದ 12 ಕಿಲೋಮೀಟ್ರು, ಮಳವಳ್ಳಿದ 12 ಕಿಲೋಮೀಟ್ರು, ಬೆಂಗಳೂರಿಂದ 112 ಕಿಲೋಮೀಟ್ರ್ ಆಗುತ್ತಾ. ಭಾಗಶಾಗಿ ಸ್ಕ್ವೇರ್ ಆಗಿದೆ. ಅಂದರೆ ಅಗಲ ಒಂದು ಸ್ವಲ್ಪ ಅಗಲ ಒಂದು 70 ಅಡಿ, 60ರಿಂದ 70 ಅಡಿ ಬರ್ತದೆ. 60 ಅಡಿ ಬರ್ತದೆ. ಉದ್ದ ಜಾಸ್ತಿ ಇದೆ. ಆ ಮರ ಅದೇ ರೋಡು ಬೆಳ ಬೆಳ್ಕೊಂಡಿದ್ದಲ್ಲ, ಅದಕ್ಕೆ ರೋಡ್ ಕಾಣ್ತಾ ಇಲ್ಲ ನೋಡ. ಇಲ್ಲಿ ಕಾಣ್ತಿಲ್ಲ. ಹಂಗೆ ಬಂದು ನೋಡಿ, ಇದು ಅದು ತಾರ್ ರೋಡ್. ಅದು ತೋಟದ ಹತ್ರ ತಾರ್ ರೋಡ ಮೂಲ ಹಿಂಗೆ ಬಂದು ಇಲ್ಲಿವರೆಗೂ ಬರ್ತದೆ. ಏಕ ರೋಡೇ ಅದು. ಇದೇ ನೋಡಿ 10 ಕುಂಟೆ ಬಂದಿರುವಂಥ ಜಾಗ. ಸುತ್ತ ಊರೇ. ಯಾರ ಕಮ್ಮಿ ಜಾಗ ಬೇಕು ಅನ್ನೋರು ಇವರು 1,90,000 ಕುಂಟೆ ಹೇಳ್ತಾರೆ. ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತೆ. ಜಾಗ ಮಾತ್ರ ಸೂಪರಾಗಿದೆ. ಊರ ಹತ್ರ ಇದೆ. ಮನೆ ಕಟ್ಕೊಂಡು ಒಂದು ಸಿಂಪಲ್ಲಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ತೀವಿ ಅನ್ನೋರ್ಗೆ ಅಕ್ಕಪಕ್ಕದಲ್ಲಿ ನೋಡಿ ಒಳ್ಳೆ ಮನೆ ಕಟ್ಕೊಂಡು ಊರು ಕರೆಂಟ್ ತಗೊಂಡು ಇರ್ಬೋದು. ಇದು ಹನಿ ನೀರು ಅವ್ರದ್ದು ಪೈಪ್ಲೈನ್ ಮಾಡಿದ್ದಾರೆ. ಆಲ್ರೆಡಿ ಎನಿ ಟೈಮ್ ನೀರು ಬರ್ತಿರ್ತದೆ. ಇಲ್ಲಿ ನಾವೇನು ಗಿಡ ಹಾಕ್ತೀವಿ ಆ ಗಿಡಕ್ಕೆ ಗೌರ್ಮೆಂಟ್ ಸರ್ಕಾರದಿಂದ ನೀರು ಕೊಡ್ತಾರೆ. ಇದು ನೋಡಿ ಪೈಪ್ಲೈನ್ ಮಾಡಿ. ಮಳವಳ್ಳಿಯಿಂದ ಡೈರೆಕ್ಟ್ ಬಸ್ಸು ಈ ಲ್ಯಾಂಡ್ಗೆ. ಬೆಂಗಳೂರಿಂದ 112 ಕಿಲೋಮೀಟ್ರ್, ಮಳವಳ್ಳಿ 12 ಕಿಲೋಮೀಟ್ರು.